ಬಿಸಿ ಬಿಸಿ ಚಾಯ್. ಥ್ಯಾಂಕ್ ಯು. ಚಾಯ್ ಜೊತೆಗೆ ಏನಾದರೂ ಸಮಾಚಾರ? ನಂದೇನಿರುತ್ತೆ, ಆ್ಯಸ್ ಯೂಶಲ್ ನೀವು ಹೇಳಬೇಕು. ನಿಮ್ಮ ಮನೇಲಿ ಒಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತಲ್ಲ, ಸೊ ನ್ಯೂಸು ನಿಮ್ಮ ಕಡೆಯಿಂದನೇ ಬರಬೇಕು. ಹೌದು, ನಿಮ್ಮ ಅಣ್ಣನಿಗೆ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳ್ತಿದ್ರಲ್ಲ, ಅದು ಎಲ್ಲಿವರೆಗೂ ಬಂತು? ಬೇಬಿ, ಅದೇ ಪ್ರೊಸೆಸಲ್ಲಿ ಇದ್ದೀವಿ. ಮಾಮ್ ಆಗಲೇ ಒಂದು ಹುಡುಗಿನ ನೋಡಿಟ್ಟಿದ್ದಾರೆ. ಓ, ಇಷ್ಟು ಸ್ಪೀಡಾಗಿ? ಇನ್ನು ಉಳಿದಿರೋದೇನು ಅಂದರೆ ಆ ಹುಡುಗಿನ ತಂದು ಅಣ್ಣನ ಮುಂದೆ ನಿಲ್ಸೋದು, ಅಣ್ಣನ ಬಾಯ್ಲಿ ಓಕೆ ಅಂತ ಹೇಳ್ಸೋದು. ಅಷ್ಟಾದರೆ ಮದುವೆ ಆದಾಗೇನೆ ಲೆಕ್ಕ. ಆಮೇಲೆ ಫುಲ್ಲು ಫ್ರೀ. ಇದೇ ಗ್ಯಾಪಲ್ಲಿ ನಾವಿಬ್ರು ಮದುವೆ ಆಗ್ಬಿಡ್ಬೋದು. ಬಟ್ ಅದಷ್ಟು ಈಸಿನಾ? ಈಸಿ ಅನ್ನೋದಕ್ಕಿಂತ ಬೇಬಿ, ಕಂಪ್ಲೀಟ್ ಸಿಚುಯೇಷನ್ ನಮ್ಮ ಪರವಾಗಿ ಇದೆ. ಹೇಗೆ ಅಂತ ಹೇಳ್ತೀನಿ ಕೇಳು. ಸಾಕ್ಷಾತ್ ಮನೆಯ ದೊಡ್ಡ ಮಗ ಅಂದರೆ ನಮ್ಮಣ್ಣ, ಅವನೇ ಎರಡನೇ ಮದುವೆ ಆಗ್ತಿದ್ದ. ಸೊ ನಾವು ಮದುವೆ ಆಗ್ತೀವಿ ಅಂತ ಅಂದರೆ ಅವನಲ್ಲಿ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಆ್ಯಂಡ್ ಎರಡನೇದು ನಮ್ಮ ಮಾಮ್ಗೋ ಮೊದಲಿಂದನೂ ಮಲ್ಲಿ ಅಂದ್ರೆ ಆಗ್ತಾನೆ ಇರಲಿ. ಯಾಕಾದರೂ ನನ್ನ ಮಗ ಇಂಥ ತಪ್ಪು ಮಾಡೋದ್ನೋ, ಯಾಕಾದ್ರೂ ಅವಳನ್ನ ಮದುವೆ ಆದ್ನೋ ಅಂತ ಕೊರಗ್ತಾನೆ ಇರ್ತಾರೆ. ಸೊ ಮಾಮ್ ಪ್ರೂವ್ ಟು ಕ್ಲಿಯರ್. ಇನ್ನು ಉಳಿದಿರೋದು ಆ ಭೂಮಿಕಾ. ಅವಳೇ ಯಾವಾಗಲೂ ಮಲ್ಲಿಗೆ ಸಪೋರ್ಟಾಗಿ ನಿಂತ್ಕೋತಾ ಇದ್ದಿತ್ತು. ಒಂದು ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗಲಿ ಯಾವಾಗಲೂ ಅವಳು ಸಪೋರ್ಟ್ಗೆ ಅವಳು ಬೆನ್ನಿಂದನೇ ನಿಂತಿರ್ತಿದ್ಲು. ಆದರೆ ಈಗ ಅವಳೇ ಮನೇಲಿಲ್ಲ ಅಂದಮೇಲೆ ಮಲ್ಲಿ ಪರ ಯಾರು ನಿಲ್ತಾರೆ? ಯಾರೂ ಇಲ್ಲ. ಆದಷ್ಟು ಬೇಗ ಮಲ್ಲಿ ಮನೆಯಿಂದ ಗೆಟ್ಔಟ್ ಆಗ್ತಾಳೆ. ಆ್ಯಂಡ್ ಹೆಂಡತಿ ಪೋಸ್ಟ್ಗೆ ನೀನು ಕಮ್ಮಿನ ಆಗ್ತೀಯ. ನೋಡ್ತಾ ಇರೋ ಬೇಬಿ, ಎಲ್ಲ ನಾವು ಅಂದ್ಕೊಂಡಾಗೆ ಆದರೆ ನಮ್ಮನ್ನು ಹಿಡಿಯೋರೇ ಯಾರೂ ಇರೋದಿಲ್ಲ. ಹೊಸ ಅದಕ್ಕೆ ಎಂಟ್ರಿ ಕೊಡ್ತಿದ್ದಾಗೆ ಮನೆ ಎನ್ವಿರಾನ್ಮೆಂಟೇ ಚೇಂಜ್ ಆಗೋಗುತ್ತೆ. ಫುಲ್ ಎಲ್ಲ ನಮ್ಮ ಕಡೆಗೆ ಆಗೋಗುತ್ತೆ. ಆದರೆ ಅದಕ್ಕೆ ಸ್ವಲ್ಪ ದಿನ ಕಾಯಬೇಕು ಅಷ್ಟೆ. ಒಂದು ಸಲ ಬೇಬಿ, ಒಂದು ಸಲ ಭೂಮಿಕಾ ಅನ್ನೋಳು ಮನೆಯಿಂದ ಆಚೆಗೆ ಕಾಲ್ ಇಡ್ಲಿ, ಆವತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ. ಆ್ಯಂಡ್ ದ್ಯಾಟ್ ವಿಲ್ ಬಿ ಅವರ್ ಫ್ರೀಡಮ್. ಫುಲ್ಲು ಕುಲಂಕುಲ. ಆ ದಿನ ಆದಷ್ಟು ಬೇಗ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಜೈ. ಬರುತ್ತೆ ಬೇಬಿ, ಆ ದಿನ ಆದಷ್ಟು ಬೇಗನೆ ಬರುತ್ತೆ. ಸುಖದೇವ ಸುರ ಪಾಲವಿದೆ ಸ್ವರ್ಗ ಏನಣ್ಣ ಇದು? ಹಗ್ಲತ್ತಲ್ಲೇ ಕುಡಿಯೋಕೆ ಶುರು ಮಾಡ್ಬಿಟ್ಟಿದ್ಯಾ? ನಾ ಸುಮ್ಮನೆ ಕುಡಿತಾ ಇಲ್ಲ, ಖುಷಿ ಕುಡಿತಾ ಇದೀನಿ. ನನಗೊಂಥರ ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ ಸಿಸ್ಟರ್. ಏನಕ್ಕೆ? ಅಯ್ಯ ದೇವ್ರೆ, ಇದೇ ನಿಂಗೆ ಕೇಳ್ತೀಯ? ಹಬ್ಬದ ದಿವಸ ನೀನ್ ಯಾಕೆ ಕಜ್ಜಾಯ ಮಾಡ್ತೀಯ ಅಂತ ಕೇಳ್ದಂಗಾಯ್ತು. ಅರ್ಥ ಆಗ್ಲಿಲ್ಲ. ಇವತ್ತು ಈ ಮನೆಯಲ್ಲಿ ಏನೇನಾಯ್ತು ಅಂತ ಒಂದ್ಸರ್ತಿ ರಿವೈಂಡ್ ಮಾಡಿ ನೋಡು, ನಿನಗೆ ಅರ್ಥ ಆಗತ್ತೆ. ಮಧುರ ಗೌತಮ್ ಮದುವೆ ವಿಷಯಕ್ಕ? ಕರೆಕ್ಟ್. ಹೊಸ ಸೊಸೆ ಬರ್ತಿರೋ ಖುಷಿಗೆ ನೀನ್ ಪಾರ್ಟಿ ಕೊಡ್ಬೇಕಾಗಿತ್ತು, ನೀನ್ ಕೊಡಲ್ವಲ್ಲ. ಅದಕ್ಕೆ ನಾನೇ ಸ್ವಲ್ಪ ಪಾರ್ಟಿ ಅರೇಂಜ್ ಮಾಡ್ಕೊಂಡೆ ಸಿಸ್ಟರ್. ನೀನ್ ಬಿಡು, ಕುಡಿಯೋದಕ್ಕೆ ನಿನಗೊಂದು ಕಾರಣ ಬೇಕು. ಅಯ್ಯೋ ಸಿಸ್ಟರ್, ಇದೇನಿಷ್ಟು ಹಗುರವಾಗಿ ಮಾತಾಡ್ತೀಯ? ಸಂತೋಷಕ್ಕೆ ಸಂತಾಪಕ್ಕೆ ಎಲ್ಲಕ್ಕೂ ಎಣ್ಣೆನೆ ಬೆಸ್ಟ್ ಕಾಂಬಿನೇಷನ್. ಕುಡುಕ ಎಂದು ಯಾಕೆ ಹೀಗಳಿವಿ? ಎಷ್ಟು ತಗೋಬೇಕು, ಯಾವ ಬ್ರ್ಯಾಂಡ್ ತಗೋಬೇಕು ಅಂತ ಗೊತ್ತಿರ್ಬೇಕಷ್ಟೆ. ಆಗ ನೋಡಿದ್ರೆ ಐ ಆಮ್ ಪ್ರಜ್ಞಾವಂತ ಕುಡುಕ. ಆಯ್ತು, ಇದನ್ನೇ ಇಟ್ಕೊಂಡು ಭಾಷಣ ಮಾಡಬೇಡ. ನಿನಗೆ ಕುಡಿಬೇಕು ತಾನೆ, ಕುಡಿ. ಸಿಸ್ಟರ್, ನೀನು ಹೇಳಲಿಲ್ಲ, ಆದ್ರೆ ನಾನು ಹೇಳಬೇಕಾದನ್ನು ಹೇಳಲೇಬೇಕಲ್ವಾ? ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇರೋದು ಸರಿ ಅಂತ ಒಂದು ಸಮರ್ಥನೆ ಕೊಡಲೇಬೇಕಲ್ವಾ? ಅಂದಂಗೆ ಒಳ್ಳೆ ಸೊಸೆನೆ ಹುಡುಕಿದ್ಯಾ ಸಿಸ್ಟರ್. ಗುರುನಾಥ್ ಭೂಮಿಕನ್ ತಲೆ ಮೇಲೆ ಹೊಡೆದಂಗಿದ್ದಾಳೆ. ಅವನ ವಯ್ಯಾರ, ಭಿನ್ನಾನ, ನಯ, ನಾಜೂಕು ಎಲ್ಲದರಲ್ಲೂ ಔಟ್ ಆಫ್ ಔಟ್, 100ಗೆ 100. ಮಳಿವಯ್ಯ ಮೊದಲು ಬೇಡಪ್ಪ, ನಂಗೆ ಬೇಡಪ್ಪ ಅಂತಾನೆ. ಆಮೇಲೆ ಇದು ನನಗೆ ಒಪ್ಕೋತಾನೆ ಸಿಸ್ಟರ್. ಅವಳ ಅಂದಕ್ಕೆ ಚಂದಕ್ಕೆ ಮರಳಾಗ್ತಾನೆ, ಅವಕಾಶವಾದಿ ಆಗ್ತಾನೆ. ಸಿಕ್ಕಿದ ಚಾನ್ಸ್ ಬಿಟ್ಕೊಟ್ಬಿಡ್ತಾನ ಸಿಸ್ಟರ್. ಏನಣ್ಣ ಈ ರೀತಿ ಎಲ್ಲ ಮಾತಾಡ್ತೀಯಾ? ಅಯ್ಯಯ್ಯ, ಇರೋ ವಿಷಯ ಹೇಳಿದೆ. ಇದು ಹಾಗೆ ಆಗೋದು. ಬೇಕಾದ್ರೆ ನೀನು ನೋಡ್ತಾ ಇರೋ ಸಿಸ್ಟರ್. ಅದಷ್ಟು ಈಸಿ ಅಲ್ಲ ಅಣ್ಣ. ನಿನಗೆ ಗೊತ್ತು ತಾನೆ ಗೌತಮ್ ಹೇಗೆ ಅಂತ. ಸಿಸ್ಟರ್, ನನಗೆ ಗೌತಮ್ ಬಗ್ಗೆ ಗೊತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಂಗೆ ಮನುಷ್ಯರ ಬಗ್ಗೆನೂ ಗೊತ್ತು, ಮನುಷ್ಯರ ಸ್ವಭಾವದ ಬಗ್ಗೆನೂ ಗೊತ್ತು ಸಿಸ್ಟರ್. ಒಂದ್ಸರ್ತಿ ಹಿಸ್ಟ್ರಿನ ರಿವೈಂಡ್ ಮಾಡಿ ನೋಡು. ಶತ್ರುಗಳ ಕೈಯಲ್ಲಿ ಸೋತವರಿಗಿಂತ ಹೆಣ್ಣಿನ ಕೈಯಲ್ಲಿ ಸೋತವ್ರಿಗೆ ಜಾಸ್ತಿ. ಇವನು ಹೆಣ್ಣಿಂದಲೇ ರಾಮಾಯಣ, ಹೆಣ್ಣಿಂದಲೇ ಮಹಾಭಾರತ. ಗಂಡಿನ ಉನ್ನತಿಗೆ ಅವನತಿಗೆ ಎಲ್ಲ ಹೆಣ್ಣೇ ಕಾರಣ. ಹೆಣ್ಣು
ಎಣ್ಣೆಗಿಂತ ದೊಡ್ಡ ಅಮಲ್ ಸಿಸ್ಟರ್. ಅವಳು ಒಂದು ಸರ್ತಿ ಮೋಹದ ಬಲೆಯನ್ನು ಬೀಸಿದ್ಲು ಅಂದರೆ ಎಂಥ ದೊಡ್ಡ ತಿಮಿಂಗಲನು ಬಂದು ಬಲೆಗೆ ಬೀಳುತ್ತೆ ಸಿಸ್ಟರ್. ಬಲೆ ಒಳಗಡೆ ಬಿದ್ದು ವಿಲ 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 ಅಂತ ಒದ್ದಾಡುತ್ತೆ ಸಿಸ್ಟರ್. ಎಂತೆಂಥ ತಪಸ್ಸುಗಳೇ ತಪಸ್ಸು ಕೆಡಿಸ್ಕೊಂಡು ಲಗಾಟಿ ಹೊಡೆದಿದ್ದಾರೆ. ಇನ್ನಿನ ಮಗ ಗೌತಮ್ ಯಾವ ಲೆಕ್ಕ ಸಿಸ್ಟರ್? ಲಡ್ಡು ಬಂದು ಬಾಯಿಗೆ ಬಿದ್ದರೆ ಯಾರು ಪುಕ್ ತೂಗಿತಾರೆ ಸಿಸ್ಟರ್? ತಿಂದೇ ತಿಂತಾರೆ. ಇದು ಹಾಗೇನೆ. ಮಾರ್ಕೆಟಿಗೆ ಹೊಸ ಫೋನ್ ಬಂದಾಗ ಹಳೆ ಫೋನ್ ಔಟ್ಡೇಟೆಡ್ ಆಗಲ್ವಾ? ಗೌತಮ್ ಫುಲ್ ಇಂಪ್ರೆಸ್ ಆಗಿರ್ತಾನೆ ಸಿಸ್ಟರ್. ಆದರೆ ಹೇಳ್ಕೊಂಡಿರಲ್ಲ. ನೀವು ಸ್ವಲ್ಪ ಒತ್ತಾಯ ಮಾಡ್ದಂಗೆ ಮಾಡು, ಒಪ್ಕೊಂಡ್ಬಿಡ್ತಾನೆ. ಹಾಗಂತೀಯ? ಇದು ಖಂಡಿತ ವರ್ಕೌಟ್ ಆಗೇ ಆಗುತ್ತೆ ಸಿಸ್ಟರ್, ಡೋಂಟ್ ವರಿ, ಯೋಚನೆ ಮಾಡಬೇಡ. ಆದರೆ ಗೌತಮ್ಗೆ ನಾವು ಒತ್ತಾಯ ಮಾಡ್ದಂಗೆ ಮಾಡಬೇಕು. ಯಾಕಂದ್ರೆ ಅವ್ನು ಒಪ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಆದ ರೀಸನ್ ಬೇಕಲ್ಲ, ಅದನ್ನ ನಾವೇ ಕ್ರಿಯೇಟ್ ಮಾಡಬೇಕು ಸಿಸ್ಟರ್. ನಾನು ಆಗಲೇ ಹೇಳ್ದಂಗೆ ತಾನು ಮಾಡಿದ್ದು ಸರಿ ಅಂತ ಸಮರ್ಥನೆ ಕೊಟ್ಕೋಬೇಕಲ್ವಾ? ಅಂಥ ಒಂದು ಸನ್ನಿವೇಶನ ನಾವೇ ಕ್ರಿಯೇಟ್ ಮಾಡಬೇಕು. ಗಿಲ್ಟ್ ಆಗಬೇಡ, ಏನೇನೋ ಅಂದ್ಕೋಬೇಡ, ಆ ಹುಡುಗಿನ ಒಪ್ಕೋ, ಈ ಮನೆಗೆ ಒಳ್ಳೇದಾಗತ್ತೆ ಅಂತ ನಾವು ಪೂಸಿ ಪೂಸಿ ಹೊಡಿಬೇಕು. ಆಗ ಖಂಡಿತ ಒಪ್ಕೋತಾನೆ ಸಿಸ್ಟರ್. ಸಿಸ್ಟರ್ ನಮ್ಮೆಲ್ಲರ ಒಳಗಡೆನೂ ಒಬ್ಬ ಅವಕಾಶವಾದಿ ಇರ್ತಾನೆ. ಅವನು ಇಂಥ ಸಮಯದಲ್ಲಿ ಕರೆಕ್ಟಾಗಿ ಹೊರಗೆ ಬರ್ತಾನೆ. ಸಿಸ್ಟರ್ ನೋಡ್ತಾ ಇರು, ಈ ಕೆಲಸ ನೀನು ಅಂದ್ಕೊಂಡದ್ದಕ್ಕಿಂತ ಸುಲಭವಾಗುತ್ತೆ. ಆ ಭೂಮಿಕಾ ಆಚೆ ಹೋದ್ರೇ ನಮ್ಮ ಬೆಳೆ ಬೇಯೋದು. ಅವಳು ಯಾವತ್ತಿದ್ರೂ ನಮಗೆ ಮುಳ್ಳನ್ನು ಕಿತ್ತು ಬಿಸಾಕಿ ಆಯ್ತಲ್ಲ, ಎಲ್ಲವೂ ನೀನು ಅಂದ್ಕೊಂಡಂಗೆ ಆಗತ್ತೆ. ತಂಡ ಕೂಲ್ ತಂಡ ಕೂಲ್ ತಂಡ ಕೂಲ್. ರಿಸಲ್ಟ್ ಏನಾಯ್ತು ಅಂತ ನೋಡ್ಕೊಂಬರೋಣ ಬಾ. ಎಷ್ಟು ಯೋಚನೆ ಮಾಡಿದ್ರು ನಂಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಅಳಿಯಂದ್ರಿಗೂ ಮಕ್ಕಳು ಅಂದರೆ ಇಷ್ಟ, ನಮ್ಮ ಭೂಮಿಗೂ ಮಕ್ಕಳು ಅಂದರೆ ಇಷ್ಟ. ಇಷ್ಟೆಲ್ಲ ಇದ್ದ ಮೇಲೂ ಪೂಜೆ ಮಾಡಿದ್ರೆ ಮಕ್ಕಳಾಗೋ ಸಾಧ್ಯತೆ ಇದೆ ಅಂತ ಹೇಳಿದ ಮೇಲೂ ಬೇಡ ಅಂತ ಯಾಕೆ ಹೇಳಿದ್ಲು? ಹೌದಲ್ವಾ? ಆ್ಯಕ್ಚುಲಿ ನೀವು ಹೇಳ್ತಿರೋದು ನಿಜ ಮಾವ. ಅದಕ್ಕೆ ಆ ರೀತಿ ಹೇಳ್ಬಾರ್ದಾಗಿತ್ತು. ಮಗು ಅಂದರೆ ಅಷ್ಟೊಂದು ಇಷ್ಟ ಇರೋರು ಪೂಜೆನ ಬೇಡ ಅಂತ ಹೇಳ್ಬಾರ್ದಾಗಿತ್ತು. ವರ್ಕ್ ಆಗುತ್ತೋ ಬಿಡುತ್ತೋ ಬೇಡ ಅಂತ ಹೇಳ್ತಿರ್ಲಿಲ್ಲ, ಪೂಜೆ ತಾನೆ ಅಂತ ಮಾಡಿರೋರು. ಕರೆಕ್ಟಾಗಿ ಹೇಳ್ದೆ ಕಂದ. ಒಳ್ಳೇದಾಗತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಈಗ ನಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಒಂದು ನಿರೀಕ್ಷೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ತೀವಿ. ಅಟ್ಲೀಸ್ಟ್ ಈಗ ಆಗದೆ ಹೋದರೂ ಮುಂದೆ ನೋಡೋಣ ಅಂತ ಒಂದು ಮಾತಾದರೂ ಬರಬೇಕಾಗಿತ್ತಲ್ವಾ? ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಬೇಡ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಹೇಳ್ಬಿಟ್ಲು. ಅಲ್ಲ, ದೊಡ್ಡವ್ರು ಏನೋ ಹೇಳ್ತಾ ಇದ್ದಾರೆ, ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಅಂತ ಕೂಡ ಯೋಚನೆ ಮಾಡಲಿಲ್ಲ ಅವಳು. ನಂಗೆ ಅದೇ ಆಶ್ಚರ್ಯ ಆಗ್ತಿರೋದು. ನಮ್ಮ ಭೂಮಿ ಹಾಗೆಲ್ಲ ಮಾಡೋಳಲ್ಲ. ಯಾರಾದರೂ ಬಂದು ಏನಾದರೂ ಒಳ್ಳೇದಾಗತ್ತೆ ಅಂದರೆ ಅವ್ರ ಮಾತನ್ನ ಅಲ್ಗಳಿತಾ ಇರಲಿಲ್ಲ. ತನಗೆ ಇಷ್ಟ ಇಲ್ಲದೆ ಹೋದರೂ ಅವ್ರ ಮಾತಿಗೆ ಗೌರವ ಕೊಡಬೇಕು ಅಂತ ಆ ಕೆಲಸ ಮಾಡ್ತಿದ್ವಿ. ಅಂಥವಳಿಗೆ ಏಕದಮ್ ಬೇಡ ಅಂತ ಹೇಳ್ಬಿಟ್ಟಿದ್ದಾಳೆ. ಅವಳಿಂದ ನಾ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಮಂದಾಕಿನಿ. ರೀ, ನಮ್ಮ ಭೂಮಿ ಇದನ್ನ ಬೇಡ ಅಂತ ಹೇಳಿದಾಳೆ ಅಂದರೆ ಅದರಲ್ಲೇನೋ ಒಂದು ವ್ಯಾಲಿಡ್ ಪಾಯಿಂಟ್ ಖಂಡಿತ ಇರುತ್ತೆ. ಸುಮ್ಮನೆ ಹಗುರವಾಗಿ ಬೇಡ ಅಂತ ಹೇಳೋಳಲ್ಲ ನನ್ನ ಮಗಳು. ಅವಳು ಈ ವಿಷಯನ ತುಂಬ ಯೋಚನೆ ಮಾಡೇ ಹೇಳಿರ್ತಾಳೆ. ಅದೇ ಮಂದಾಕಿನಿ ನಾನು ಹೇಳ್ತಿರೋದು. ಭೂಮಿ ಆಗಿ ಯಾಕೆ ಹೇಳಿದ್ಲು, ಅದಕ್ಕೆ ಏನು ಕಾರಣ ಅಂತಾನೆ ನಾನು ಹೇಳ್ತಿರೋದು. ನನ್ನ ಪ್ರಶ್ನೆ ಆ ಬಲವಾದ ಕಾರಣ ಏನು ಅಂತ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಈಗ ಭಾಗ್ಯಕ್ಕನ ಪರಿಸ್ಥಿತಿ ಪೂಜೆ ಮಾಡೋ ಥರ ಇಲ್ಲ. ಅದನ್ನು ಅವಳು ಮನಸ್ಸಲ್ಲಿ ಇಟ್ಕೊಂಡು ಬೇಡ ಅಂತ ಹೇಳಿರಬೇಕು. ಅತ್ತನೇ ಇಲ್ಲದೆ ಹೆಂಗ್ರಿ ಪೂಜೆ ಮಾಡ್ತಾಳವಳು? ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಇದು ಯಾವ ಸೀಮೆ ಕಾರಣ ಮಂದಾಕಿನಿ? ಅಲ್ಲ, ಭಾಗ್ಯಕ್ಕೆ ಹಂಗೆ ಆರಾಮಿಲ್ಲ ಅಂದ್ಬಿಟ್ಟು ಪೂಜೆ ಮಾಡೋದನ್ನ ನಿಲ್ಲಿಸ್ಬಿಡ್ತಾರ? ಹಾಗಾದರೆ ಆ ಮನೇಲಿ ನಡೆಯೋ ಎಲ್ಲ ಶುಭ ಕಾರ್ಯನೂ ನಿಲ್ಲಿಸ್ಬೇಕಾಗತ್ತೆ ನಿನ್ನ ಲಾಜಿಕ್ ಪ್ರಕಾರ ಹೋದರೆ. ಹೌದು, ಅಪ್ಪ ಹೇಳ್ತಿರೋದು ಕರೆಕ್ಟು, ಲಾಜಿಕ್ಕೂ ಇದೆ. ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ಇನ್ನೇನು ಕಾರಣ ಇರ್ಬೋದು ಜೀವ, ನೀನೇ ಹೇಳು. ಸುಮ್ಮನೆ ನಾವು ತಲೆ ಕೆಡಿಸ್ಕೊಳ್ಳೋದು ಬದಲು ಒಂದು ಫೋನ್ ಮಾಡಿ ಕೇಳು ಮಂದಾಕಿನಿ. ಅಲ್ಲ, ಇದು ಹೀಗಾಗಿರ್ಬೋದಾ,
ಇದಕ್ಕೆ ಹೀಗಾಯ್ತಾ ಅದಕ್ಕೆ ಹಂಗಾಗಿರ್ಬೋದು ಅಂತ ನಾವು ಕೇಳಿಸ್ಕೊಳ್ತಾರೆ. ಅದಕ್ಕೆ ಕೊನೆಯೇ ಇಲ್ಲ. ಅದ್ರ ಬದಲು ಫೋನ್ ಮಾಡೋದು ಒಳ್ಳೆಯದು. ಒಂದು ಫೋನ್ ಮಾಡು. ಸರಿ ಆಯಿತು, ಫೋನ್ ಮಾಡ್ತೀನಿ. ಈಗ ಕಾಫಿ ಕುಡೀರಿ, ತಣ್ಣಗಾಗೋಗುತ್ತೆ. ಸಿಸ್ಟರ್, ಈ ಕ್ಯೂರಿಯಾಸಿಟಿ ಅನ್ನೋದು ಬೆಂಗಳೂರು ಸಿಟಿಗಿಂತ ದೊಡ್ಡದಲ್ವಾ? ಏನಾಯ್ತು ಅಂತ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಇದೊಂಥರ ಇಲೆಕ್ಷನ್ ರಿಸಲ್ಟ್ಗಿಂತ ರೋಚಕ ಅಲ್ವಾ? ಏನಾಗಿರ್ಬೋದು ಸಿಸ್ಟರ್? ನನ್ನನ್ನು ಕೇಳಿದ್ರೆ ಹೇಗಣ್ಣ? ನಾನು ಅದಕ್ಕೆ ತಾನೇ ಕಾಯ್ತಾ ಇರೋದು. ಓ ಹೌದಲ್ವಾ? ನಾನೊಬ್ಬ ಈ ಸುಮ್ಮನೆ ಕೂರಕ್ಕಾಗದೆ ಏನೋ ಒಂದು ಹೇಳ್ತಾ ಇರ್ತೀನಿ. ಸಿಸ್ಟರ್ ಡೋಂಟ್ ಮೈಂಡ್. ನಿನ್ನ ಬಗ್ಗೆ ಗೊತ್ತು ತಾನೆ, ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರು. ಕೊಟ್ಟು ಹೊಡ್ಸ್ಕೊಳ್ದಾದ್ರೆ ಹಿಂಗೆ. ಅಯ್ಯೋ ದೇವ್ರೆ. ಸಿಸ್ಟರ್, ಭೂಮಿಕಾ ಬಂದ್ಲು. ಭೂಮಿಕಾ, ಗೌತಮ್ ಹತ್ರ ಮಾತಾಡಿದ್ಯಾ? ಹಾಂ ಅತ್ತೆ, ಮಾತಾಡಿದೆ. ಮಧುರ ಒಳ್ಳೆ ಹುಡುಗಿ, ಬುದ್ಧಿವಂತೆ ಅನ್ನೋ ಕಾರಣಕ್ಕೆ ಅವ್ರಿಗಿಷ್ಟ ಆಗಿದ್ದಾಳೆ ಅಂತ ಅವ್ರ ಮಾತಲ್ಲಿ ಗೊತ್ತಾಯಿತು. ಆದರೆ ಮದುವೆ ವಿಚಾರಕ್ಕೆ ಬಂದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮತ್ತೆ ಮದುವೆ ಬಗ್ಗೆ ಯಾವಾಗ ಮಾತಾಡ್ತೀಯಾ? ನಮ್ಮ ಟಾಸ್ಕ್ ಇರೋದೇ ಅದು, ಗೌತಮ್ನ ಮದುವೆಗೆ ಒಪ್ಸೋದು. ಅದಕ್ಕೇನು ಪ್ಲ್ಯಾನ್ ಮಾಡಿದ್ಯಾ? ಭೂಮಿಕಾ, ಸರಿಯಾಗಿ ಪ್ಲಾನ್ ಮಾಡ್ಬೇಕಮ್ಮ. ಇಲ್ಲಾಂದ್ರೆ ಹುಲಿ ಬೋನಿಗೆ ತಲೆ ಇಟ್ಟಂಗಾಗತ್ತೆ. ಗೌತಮ್ ಕೋಪಕ್ಕೆ ನಾವೆಲ್ಲ ಬಲಿಯಾಗ್ಬಿಡ್ತೀವಿ. ಈ ಕೆಲಸ ಭಾಳ ಎಚ್ಚರಿಕೆಯಿಂದ ಮಾಡ್ಬೇಕಮ್ಮ. ಹಾಂ ಅಂಕಲ್, ಆದರೆ ಅತ್ತೆ ನನಗನ್ಸುತ್ತೆ ಅವರಿಬ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಈಗ ತಾನೇ ಒಬ್ರಿಗೊಬ್ರು ಪರಿಚಯ ಆಗಿದ್ದಾರೆ. ಸಲಿಗೆ ಅನ್ನೋದು ಇನ್ನೂ ಬೆಳೆದಿಲ್ಲ. ಬೆಳೆದ್ರೆ ಚೆನ್ನಾಗಿರುತ್ತೆ, ನಾವು ಮಾತಾಡೋದಕ್ಕೂ ಈಸಿ ಆಗುತ್ತೆ. ನೀನು ಹೇಳೋದು ಸರಿನೇ. ಅವರಿಬ್ರು ಮತ್ತೆ ಮೀಟಾಗಿ ಒಬ್ರೊಬ್ರು ಕೂತು ಮಾತಾಡ್ತಾರ ಆಗಬೇಕು. ಹಾ ಸಿಸ್ಟರ್, ಈ ಶೇರಿಂಗ್ ಕೇರಿಂಗ್ ಆದಮೇಲೆ ಗೌತಮ್ಗೆ ಒಳ್ಳೆ ಭಾವನೆ ಹುಟ್ಟಿರುತ್ತಲ್ವಾ? ಸಮಯ ನೋಡಿಕೊಂಡು ಈ ವಿಷಯನ ಹೇಳೋಣ. ಅಷ್ಟೊತ್ತಿಗೆ ಗೌತಮ್ ಮನಸ್ಸಲ್ಲಿ ಒಳ್ಳೆ ಭಾವನೆ ಇರೋದ್ರಿಂದ ಹೇಳಿದ ತಕ್ಷಣ ಒಪ್ಪಿಗೆ ಕೊಟ್ಬಿಡ್ತಾನೆ. ಏನಂತ್ಯ? ಭೂಮಿಕಾ, ಯಾವುದೇ ಕಾರಣಕ್ಕೂ ಗೌತಮ್ಗೆ ಇದ್ರ ಬಗ್ಗೆ ಡೌಟ್ ಬರಬಾರ್ದು. ಇದನ್ನು ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕಮ್ಮ. ಅದು ಹೇಗೆ ಮಾಡ್ತೀಯೋ ನೋಡಮ್ಮ, ಅದು ನಿನಗೆ ಬಿಟ್ಟಿದ್ದು. ಅವನ ಹತ್ರ ಮಾತಾಡಿ ಆದಷ್ಟು ಬೇಗ ಈ ಮದುವೆಗೆ ಒಪ್ಸು. ಈ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೇದು. ಹಾ ಭೂಮಿಕಾ, ಹೌದಮ್ಮ. ಶುಭಶ್ಯ ಶೀಘ್ರಂ ಅನ್ನೋ ಥರ ಒಳ್ಳೆ ಕೆಲಸನ ಡಿಲೇ ಮಾಡೋದು ಕೆಟ್ಟ ಕೆಲಸ ಮಾಡೋದಷ್ಟೇ ಪಾಪ. ಆದ್ದರಿಂದ ನಾವು ಆ ತಪ್ಪನ್ನು ಮಾಡೋದು ಬೇಡ. ನೀನು ಆದಷ್ಟು ಬೇಗ ಗೌತಮ್ ಹತ್ರ ಮಾತಾಡಿ ಇದಕ್ಕೆ ಒಪ್ಪಿಸ್ಬಿಡಮ್ಮ. ಹಾಂ ಅಂಕಲ್, ಟೈಮ್ ನೋಡಿ ಮಾತಾಡ್ತೀನಿ. ಸರಿ, ನೀನು ಆ ಕಡೆ ಗೌತಮ್ ಹತ್ರ ಮಾತಾಡು, ಈ ಕಡೆ ನಾನು ಮದುವೆಗೆ ಯಾವ್ದು ಒಳ್ಳೆ ದಿನ ಅಂತ ನೋಡಿ ಡೇಟ್ನ ಫಿಕ್ಸ್ ಮಾಡ್ತೀವಿ. ನಾವು ನಮ್ಮ ತಯಾರಿ ಮಾಡಿಕೊಂಡು ರೆಡಿ ಇದ್ಬಿಡೋಣ ಅಲ್ವಾ? ಭೂಮಿಕಾ, ಗೌತಮ್ ಒಪ್ಪಿಗೆ ಕೊಟ್ಟ ತಕ್ಷಣ ಸೀದಾ ಮಂಟಪಕ್ಕೆ ಕಟ್ ಮಾಡಿದ್ರೆ ತಾಳಿನೇ ಕಟ್ತಾ ಇರೋದು. ನಾವೊಂಥರ ಆಂಬುಲೆನ್ಸ್ ಥರ ರೆಡಿಯಾಗಿದ್ದೋಣ ಅಲ್ಲ ಸಿಸ್ಟರ್? ಭೂಮಿಕಾ, ಹೋಗ್ಬಿಟ್ಟು ಅವರಿಬ್ರು ಮತ್ತೆ ಮಾತಾಡೋ ಥರ ಏನಾದರೂ ವ್ಯವಸ್ಥೆ ಮಾಡಮ್ಮ. ಹಾಂ ಭೂಮಿಕಾ, ಹೇಳಿ. ಎಲ್ಲಿದ್ದೀರಾ? ಹಾಂ, ಹೇಳ್ಬಿಟ್ಟು ಬಂದಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಆಚೆ ಇದ್ದೀನಿ. ಅದೇ ಆಚೆ ಎಲ್ಲಿ? ಎಕ್ಸಾಕ್ಟಾಗಿ ಎಲ್ಲಿದ್ದೀರಾ? ಯಾವ ಕಡೆ ಹೋಗ್ತಿದ್ದೀರಾ? ಏನ್ರಿ, ಯಾವತ್ತೂ ಈ ಥರ ಕೇಳ್ತಾರಿಲ್ಲ, ಇವತ್ತು ಕೇಳ್ತಾ ಇದ್ದೀರಾ? ನೀವು ಹೇಳಿ ಫಸ್ಟು. ನಾನು ಎಕ್ಸಾಕ್ಟಾಗಿ RR ನಗರಿಂದ ನಾಗರಬಾವಿ ಕಡೆಗೆ ಹೋಗ್ತಾ ಇದ್ದೀನಿ. ಒಳ್ಳೇದೇ ಆಯಿತು. ಒಳ್ಳೇದಾಯ್ತಾ? ಏಕೆ? ಹಾಂ, ನನಗೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ನೀವು ಕೇಳಿ, ನಾನು ಯಾವತ್ತಾದ್ರೂ ಹೆಲ್ಪ್ ಮಾಡದೇ ಇದ್ದೀನ? ನಾನು ಇರೋದೇ ನಿಮಗೋಸ್ಕರ. ಹೇಳಿ. ಬೆಳಿಗ್ಗೆ ನನ್ನ ಫ್ರೆಂಡು ಮಧುರ ಬಂದಿದ್ಲಲ್ಲ, ಅವಳ ಗಾಡಿ ಅಲ್ಲೇ ಎಲ್ಲೋ ನಾಗರಬಾವಿಯಲ್ಲಿ ಕೆಟ್ಟೋಗಿದ್ದೀರಂತೆ. ನೀವು ಅವಳನ್ನ ಪಿಕಪ್ ಮಾಡಿ ಎಲ್ಲಿ ಹೋಗಬೇಕು ಅಂತ ಕೇಳಿ ಡ್ರಾಪ್ ಮಾಡ್ತೀರಾ ಪ್ಲೀಸ್? ಕಾರ್ ಕೆಟ್ಟೋದ್ರೆ ನಾನು ಯಾಕ್ರಿ ಹೋಗ್ಬೇಕು? ಕ್ಯಾಬ್ ಇದೆ, ಮೆಟ್ರೋ ಇದೆ, ಹೆಂಗೆ ಬೇಕಾದ್ರೂ ಹೋಗ್ಬೋದಲ್ಲ. ಗೌತಮ್ ಅವರೇ, ಅವಳಿಗೂ ನಿಮ್ಮ ಥರ ಈ ಟ್ಯಾಕ್ಸಿ ಮೆಟ್ರೋಲೆಲ್ಲ ಓಡಾಡಿ ರೂಢಿ ಇಲ್ಲ. ಅದು ಅಲ್ಲದೆ ನಾನು ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ನನ್ನ ಗಂಡ ಬಂದು ಪಿಕ್ ಮಾಡ್ತಾರೆ ಅಂತ. ಸೊ ಪ್ಲೀಸ್, ಇದು ನನ್ನ ಮರ್ಯಾದೆ ಪ್ರಶ್ನೆ, ಹೆಲ್ಪ್ ಮಾಡಿ. ನೀವು ಹೇಳಿದ್ರಲ್ಲ ನೀವಿರೋದೇ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ, ಅದನ್ನು ಬರೀ ಬಾಯಿ ಮಾತಿಗೆ ಹೇಳಿದ್ರಾ? ಓಹ್, ಸೆಂಟಿಮೆಂಟೆಲ್ಲ ಕಟ್ಟಾಗ್ತಾ ಇದ್ದೀರಾ? ಪ್ಲೀಸ್ ಗೌತಮ್ ಅವರೇ, ಅವಳು ನನ್ನ ಬೆಸ್ಟ್ ಫ್ರೆಂಡು. ನನಗೋಸ್ಕರ ನೀವಿಷ್ಟು ಮಾಡಲ್ವಾ? ಪ್ಲೀಸ್ ಗೌತಮ್ ಅವರೇ, ನಾನು ಯಾವತ್ತಾದರೂ ಇದು ಬೇಕೇ ಬೇಕು, ನಾನು ಹೇಳ್ದಂಗೆ ಮಾಡಿ ಅಂತ ಪಟ್ಟು ಹೇಳ್ತಿದ್ದೀನಾ? ಇಲ್ಲ,
ಇಲ್ಲ ಅಂದಮೇಲೆ ನನಗೋಸ್ಕರ ಇದು ಮಾಡಲ್ವಾ ನೀವು? ಏನ್ರಿ ಇದೆಲ್ಲ? ನನ್ನ ಮುತ್ತು ಬಂಗಾರ ಅಲ್ವಾ? ನನ್ನ ಮುದ್ದು ಟೆಡಿ ಬೇರ್ ಅಲ್ವಾ? ಒಂದು ನಿಮಿಷ ಹಾಗೆ ಸ್ವಲ್ಪ ಕ್ಯೂಟ್ ಆ್ಯಡ್ ಮಾಡಿ, ಚೆನ್ನಾಗಿರುತ್ತೆ. ನನ್ನ ಕ್ಯೂಟ್ ಟೆಡಿ ಬೇರ್ ಅಲ್ವಾ? ನನ್ನ ಬಂಗಾರ ಅಲ್ವಾ? ನೀವಿಷ್ಟು ಹೇಳಿದ್ಮೇಲೆ ನಾನು ಕರಗದೆ ನೀರಾಗಿ ಹೋಗದೆ ಇರೋಕ್ಕೆ ಸಾಧ್ಯನೇನ್ರಿ? ಆಯ್ತು, ಕರ್ಕೊಂಡು ಹೋಗ್ತೀನಿ ಬಿಡಿ. ಎಲ್ಲಿದ್ದಾರೆ ಅವರು? ನಾನು ನಂಬರ್ ಕಳಿಸ್ತೀನಿ. ಸರಿ ಕಳಿಸಿ, ನಾನು ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಹತ್ರ. ಹಾಯ್ ಮಧುರ ಅವರೇ, ಎಲ್ಲಿದ್ದೀರಾ? ಥ್ಯಾಂಕ್ ಯು. ನನಗೆ ನಂಬಿಕೆ ಇದೆ ಗೌತಮ್ ಅವರೇ. ನಾನು ಹೇಳಿದ್ರೆ ನೀವು ಏನು ಬೇಕಾದರೂ ಮಾಡ್ತೀರ. ನಿಮಗೆ ನನ್ನ ಮೇಲಿರೋ ಪ್ರೀತಿ ನಿಮ್ಮಿಂದ ಕೆಲಸ ಮಾಡಿಸುತ್ತೆ. ನೀವು ಮದುವೆಗೂ ಒಪ್ಕೋತೀರ. ಪುಸ್ತಿನಿ. ಜೀವ, ನೀನ್ ಯಾಕೆ ಅದಕ್ಕೆ ಹತ್ರ ಒಂದ್ಸರಿ ಮಾತಾಡಬಾರ್ದು? ನಾನು ಅಕ್ಕನ ಹತ್ರ ಮಾತಾಡ್ಬೇಕಾ? ಹಾ, ಮಾತಾಡಿದ್ರಲ್ಲಿ ತಪ್ಪೇನಿದೆ? ಕೇಳೋದಾಗಿರಲಿ. ಫಸ್ಟ್ ಆಫ್ ಆಲ್ ಅಕ್ಕಂಗೆ ಯಾಕೆ ಅಷ್ಟು ಫೋರ್ಸ್ ಮಾಡಬೇಕು ಅಂತೀನಿ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಮ್ಮ ಐಡಿಯಾಸ್ಗಳನ್ನ ಅವ್ರ ಮೇಲೆ ಹೇರಬಾರ್ದಲ್ವಾ? ಅವ್ರಿಗೂ ಪರ್ಸ್ನಲ್ ಲೈಫ್ ಅಂತಿರುತ್ತೆ. ಅವ್ರಿಗೆ ಒಂದು ಸ್ಪೇಸ್ ಕೊಡ್ಬೇಕು ನಾವು. ಅವ್ರ ಪರ್ಸ್ನಲ್ ವಿಷಯದಲ್ಲಿ ನಾವು ಮೂಗು ತೋರಿಸ್ಬಾರ್ದು. ಅಕ್ಕಂಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನಾವು ಹೇಳಿ ಅಕ್ಕಂಗೆ ಅರ್ಥ ಮಾಡಿಸ್ಬೇಕು ಅಂತ ಏನಿಲ್ಲ ಅಲ್ವಾ? ನೀವೇ ಯೋಚನೆ ಮಾಡಿ. ಮೇಲಿಂದ ಮೇಲೆ ಒಂದೇ ವಿಚಾರ ಮಾತಾಡ್ತಿದ್ರೆ ಅಕ್ಕಂಗೆ ಟಾರ್ಚರ್ ಕೊಟ್ಟಂಗೆ ಆಗಲ್ವಾ? ಹಾಗಲ್ಲ ಜೀವ, ಒಳ್ಳೆ ವಿಷಯಕ್ಕೆ ಮಾತಾಡಿದ್ರಲ್ಲಿ ತಪ್ಪೇನಿದೆ. ನಾವೇನು ಕೆಟ್ಟದ್ದು ಹೇಳ್ತಿಲ್ವಲ್ಲ, ಅವರಿಬ್ಬರ ಮೇಲಿರೋ ಕನ್ಸನ್ಗೆ ಹೇಳ್ತಾ ಇದೀವಿ ಅಷ್ಟೇ. ಏನಾದರೂ ಒಳ್ಳೇದಾಗುತ್ತೆ ಅಂದರೆ ಅದು ಮಾಡೋದಕ್ಕೇನು ಅನ್ನೋದಷ್ಟೇ ನನ್ನ ಕನ್ಸನ್. ಇದನ್ನ ಕೇರ್ ಅಂತ ಹೇಳ್ತಾರೆ, ಫೋರ್ಸ್ ಅಂತ ಅನ್ನಲ್ಲ. ಹೌದು, ಆದರೆ ಅತಿಯಾಗಿ ಕೇರು ಕನ್ಸರ್ನ್ ಮಾಡಿದ್ರೆ ಎಂಥವ್ರಿಗೂ ಉಸಿರು ಕಟ್ತಂಗೆ ಆಗುತ್ತೆ. ಕೇರ್ ಮಾಡಬೇಕು, ಹೇಳಬೇಕು ನಿಜ. ಆದರೆ ಒಂದು ಸಲ ಹೇಳಿ ಸುಮ್ಮನೆ ಆಗ್ಬಿಡ್ಬೇಕು. ಪದೇ ಪದೇ ಫಾಲೋ ಅಪ್ ಮಾಡಿ ನೀವು ಮಾಡಿದ್ರ ಅಂತೆಲ್ಲ ಮಾಡಬಾರ್ದು. ಅದು ಎಂಥವ್ರಿಗಾದ್ರೂ ಹಿಂಸೆ ಆಗುತ್ತೆ. ಅಕ್ಕ ಏನು ಚಿಕ್ಕ ಮಗು ಅಲ್ವಲ್ಲ, ಅವಳಿಗೂ ಗೊತ್ತಿದೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ನನಗೇನೋ ಈ ವಿಷಯದಲ್ಲಿ ಜಾಸ್ತಿ ತಲೆ ಹಾಕ್ಬಾರ್ದು ಅಂತ ಅನಿಸುತ್ತೆ. ಇದೇನು ಜೀವ, ಅವ್ರು ಮಾಡಲ್ಲ ಅಂದಿದ ತಕ್ಷಣ ಹಾಗೆ ಸುಮ್ಮನೆ ಬಿಟ್ಬಿಡೋದಾ? ಅವ್ರು ಏನೋ ಟೆನ್ಷನಲ್ಲೋ ಅಥವಾ ಬ್ಯುಸಿಯಲ್ಲೋ ಅಥವಾ ಅವರ ನೆಗ್ಲೆಕ್ಟ್ ಮಾಡ್ಬೋದು. ಹಾಗಂತ ನಾವೆಲ್ಲ ಸುಮ್ಮನೆ ಇರೋದಕ್ಕಾಗತ್ತಾ? ಏನೋ ಒಂದು ಒಳ್ಳೇದಾಗುತ್ತೆ ಅಂದರೆ ಅದನ್ನ ಹೇಳೋದ್ರಲ್ಲಿ ತಪ್ಪೇನಿದೆ? ನಮ್ಮವರು ಅನ್ನೋ ಕನ್ಸರ್ನ್ ಇರುತ್ತೆ ಅಲ್ವಾ ಜೀವ? ನಮ್ಮ ಡ್ಯೂಟಿ ಅದು, ನಾವು ಅದನ್ನು ಕೇಳಬೇಕು. ಆ ಮಹಿ, ನೀನು ಹೇಳ್ತಿರೋದು ಕಂಪ್ಲೀಟಾಗಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ನೀನೇ ಯೋಚನೆ ಮಾಡು. ಭಾವ ಇದ್ದಾರಲ್ವಾ, ಅವರು ಇದನ್ನು ಯೋಚನೆ ಮಾಡಿರ್ತಾರಲ್ವಾ? ಅವರೇ ಸುಮ್ಮನಿದ್ದಾರೆ ಅಂದರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಬೇರೆ ಏನೋ ಕಾರಣ ಇದೆ ಅಂತ. ಅದು ಅವ್ರ ಪರ್ಸ್ನಲ್ ಇರ್ಬೋದು, ಇಲ್ಲ ಮನೆಗೆ ಸಂಬಂಧಪಟ್ಟಿರೋದಿರ್ಬೋದು. ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವೆಲ್ಲನೂ ಅವ್ರಿಗೆ ಬಿಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ನನಗೆ ಅನಿಸಿರೋದನ್ನ ನಿಮ್ಗೆ ಹೇಳ್ತಿದ್ದೀನಿ, ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಬಟ್ ಜೀವ, ಐ ಥಿಂಕ್ ನೀನೊಂದ್ಸರಿ ಮಾತಾಡಿದ್ರೆ ಅವ್ರು ಖಂಡಿತ ಪೂಜೆಗೆ ಒಪ್ಕೊಳ್ತಾರೆ ಅಂತ ನನಗನ್ಸುತ್ತೆ. ಅಲ್ಲ ಮಹಿ, ಹೀಗೆ ತಾನೇ ಹೇಳಿದ್ನಲ್ವಾ? ಪ್ಲೀಸ್ ಜೀವ, ಅಟ್ಲೀಸ್ಟ್ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಾದರೂ ಮಾತಾಡು. ಹಾಂ ಜೀವ, ಅವಳು ಹೇಳ್ತಿರೋದು ಸರಿಯಾಗಿದೆ. ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅಟ್ಲೀಸ್ಟ್ ಭೂಮಿ ಇಂಥ ಕಾರಣಕ್ಕೆ ಹೀಗೀಗಿದೆ, ಅದಕ್ಕೆ ನಾವು ಪೂಜೆ ಮಾಡಲ್ಲ ಅಂತ ನಿನ್ನ ಹತ್ರ ಹೇಳ್ಬೋದು. ನೋಡ, ಎಷ್ಟೋ ವಿಷಯಗಳನ್ನು ನಾವು ಮಾತಾಡೋಕ್ಕಾಗಲ್ಲ, ಆದರೆ ನೀನು ಮಾತಾಡ್ಬೋದು. ತಮ್ಮ ಅನ್ನೋ ಸಲಹೆ ಮೇಲೆ ಭೂಮಿ ನಿನ್ನ ಹತ್ರ ಎಲ್ಲ ಹೇಳ್ಬೋದು. ಒಂದ್ಸಲಿ ಮಾತಾಡೋ. ಸರಿ, ಅಲ್ಲಿಗೆ ಹೋಗಿ ಮಾತಾಡ್ತೀನಿ. ಹೋ ಗಾಡ್, ಫೈನಲಿ ಒಪ್ಕೊಂಡಲ್ಲ ನೀನು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಡಿಸ್ಕಷನ್ ಅವಶ್ಯಕತೆನೇ ಇರಲಿಲ್ಲ. ಒಂದೊಂದ್ಸರಿ ತುಂಬ ಓವರ್ ಆಗಿ ಆಡ್ತೀಯ ನೀನು. ಓವರ್ ಎಲ್ಲ ಏನೂ ಇಲ್ಲ ಮಹಿ. ಇನ್ನೇನು ಮತ್ತೆ ಅದು? ಇದು ಈ ಡಿಸ್ಕಷನ್ ಇಲ್ಲಿಗೆ ನಿಲ್ಲಿಸ್ಬಿಡಿ. ಮಾತು ಬೆಳೆದು ಇಬ್ಬರ ಮಧ್ಯೆ ಜಗಳ ಆಗ್ಬಿಟ್ರೆ ಕಷ್ಟ. ಅದು ಯಾವಾಗಲೂ ಹಾಗೆ. ಇನ್ನೊಬ್ಬರ ವಿಷಯಕ್ಕೆ ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳೋದೇ ಜಾಸ್ತಿ. ಈ ಗಂಡಸ್ರೇ ಅಷ್ಟು, ಅವ್ರು ಏನಾದರೂ ಹೇಳ್ಬಿಟ್ರೆ ಅವರೇ ಸರಿ, ಅವ್ರದ್ದೇ ನಡಿಬೇಕು, ಟೈಮಿಗೆ ಅದೇ ಆಗಬೇಕು, ಎಲ್ಲ ಅವ್ರ ಪ್ರಕಾರನೇ. ಇದೇನೇ ಇದು? ಇವರಿಬ್ಬರು ಜಗಳ ನಿಲ್ಸಕ್ ಹೋಗಿ ನೀನು ನನ್ನ ಜೊತೆ ಜಗಳ ಶುರು ಮಾಡಿದ್ಯಾ? ಅಯ್ಯೋ
ಅಯ್ಯೋ ದೇವ್ರೆ, ನಾನೆಲ್ರಿ ಜಗಳ ಆಡ್ದೆ? ಇರೋ ವಿಷಯನ ಹೇಳ್ದೆ. ನೀವ್ ಯಾವತ್ ನಿಮ್ ತಪ್ಪು ಒಪ್ಕೊಂಡಿದ್ದೀರಾ ಹೇಳಿ ನನಗೆ? ಯಾವತ್ತಾದ್ರೂ ಒಪ್ಕೊಂಡಿದ್ದೀರಾ? ಇದು ಇವಾಗ ಆಗ್ಬೇಕಕ್ಕೆ ಬಂತು. ಅತ್ತೆ ಮಾವ, ನೀವು ದಯವಿಟ್ಟು ನಮ್ಮಿಬ್ರಿಂದ ನೀವು ಜಗಳ ಆಡ್ಬೇಡಿ, ತಿಂಡಿ ಮಾಡೋಣವಾ? ಏನೋ ನನ್ನ ಸೊಸೆ ಹೇಳಿದ್ಲು ಅಂತ ಒಪ್ಕೊಂಡು ಸುಮ್ಮನೆ ಬಿಡ್ತಾ ಇದ್ದೀನಿ. ನಾನು ಅಷ್ಟೇ, ನನ್ನ ಮಗಳು ಹೇಳೋದು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಾದ್ರೆ ಏನು ಮಾಡ್ತಿದ್ರು? ಏನಿಲ್ಲ, ತಿಂಡಿದ್ದೀನು. ನೀವು ತಿನ್ನಿ. ಚೆನ್ನಾಗಿದ್ಯಾ? ಇದಕ್ಕೇನು ಕಮ್ಮಿ ಇಲ್ಲ. ಅಕ್ಕ, ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ ನೀನು ಬಂದಿದ್ಯಾ ಅಂತ. ನೀನೇನಾ? ಅದಕ್ಕೆ ಇದು ತುಂಬಾನೇ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟು. ಕಾಂಟ್ರವರ್ಸಿ ಸ್ಟೇಟ್ಮೆಂಟ್? ನನ್ನ ಜೊತೆ ಬಂದಿದ್ದಾನೆ ಅಂದ್ರೆ ಇದು ಜೀವನೇ ತಾನೆ. ಖುಷಿ ಆಯ್ತು ಕಣೋ ನೀನು ಬಂದಿದ್ದು. ಹೇಗಿದೆಯೋ? ಅಪ್ಪ ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರಕ್ಕ, ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಕಣೋ, ನೀನು ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಅಕ್ಕ ನೋಡೋಕೆ ಬಂದೆಯಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಕ್ಕ, ಅದರಲ್ಲಿ ಏನಿದೆ? ಎಷ್ಟೇ ಬ್ಯುಸಿ ಇದ್ರೂ ಏನೇ ಆದರೂ ಕೆಲವಷ್ಟು ವಿಷಯಕ್ಕೆ ನಾವು ಟೈಮ್ ಕೊಡಲೇಬೇಕಾಗತ್ತೆ. ಯಾಕಂದರೆ ಆ ವಿಷಯಗಳೇ ಆಗಿರುತ್ತೆ. ಏನು ವಿಷಯ? ಅದು ಅಕ್ಕ, ಅಪ್ಪ ಹೇಳಿದ್ರಲ್ಲ, ಆ ಪೂಜೆ ವಿಷಯ.